ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ಸೊ ಎಸ್, ನನಗೆ ಮೋಸ್ಟ್ ಅವೇಟೆಡ್ ವ್ಲಾಗ್ ಎಲ್ಲರೂ ಕೂಡ ಕೇಳಿದ್ದು ಅಂದರೆ ನನ್ನ ಸಿಸ್ಟರ್ ಇನ್ ಲಾ ಸೀಮಂತದ್ದು ಹಾಕಿದ್ದೆ ರೀಸೆಂಟಾಗಿ. ಸೊ ನಂದು ಅಂತ ಎಷ್ಟೋ ಜನ ಅಂದ್ಕೊಂಡ್ರು, ಆಮೇಲೆ ಇಲ್ಲ ಅದು ನಂದಲ್ಲ ಅಂತ ಗೊತ್ತಾದಮೇಲೆ ಸುಮಾರು ಜನ ನಿಮ್ದು ಯಾವಾಗ ಮಾಡಿ ಹಾಕ್ತೀರಾ ಅಂತ ಹೇಳಿದ್ರು. ಸೊ ಅದು ಇವತ್ತು, ದಟ್ ಈಸ್ 8th February, ಸೊ ನನ್ನ ಸೀಮಂತ. ಸೊ ಅದರದ್ದೇ ಇದೆಲ್ಲ ಫುಲ್ಲು ಪ್ರಿಪ್ರೇಷನ್ಸ್ ನಡೀತಾ ಇರೋದು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ. ಆ್ಯಂಡ್ ಸೊ ಎಷ್ಟಾಗುತ್ತೆ ಅಷ್ಟು ಅದನ್ನೆಲ್ಲ ಇವತ್ತಿನ ಇವೆಂಟನ್ನು ವ್ಲಾಗಲ್ಲಿ ಕವರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವ್ಲಾಗ್ನ, ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ಒನ್ಸ್ ಅಗೇನ್ ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ಹಾಂ, ಹೊರಗಡೆನೇ ಇರಲಿ. ಆ್ಯಂಡ್ ಎಲ್ಲದಕ್ಕಿಂತ ಈ ಇವೆಂಟ್ಸಲ್ಲೆಲ್ಲ ಇಂಚೂರಿಂಗಿಂದೆ ಹಾಕ್ಬಿಡಿ, ಹಿಂಗೆ ಡನ್. ಎಲ್ಲದಕ್ಕಿಂತ ಈ ಇವೆಂಟ್ಸಲ್ಲೆಲ್ಲ ಇಂಪಾರ್ಟೆಂಟ್ ಆಗೋದು ಅಂತ ಅಂದರೆ ಈ ಗೋಲ್ಡ್ ಜ್ಯುವೆಲ್ರಿ. ಇದಕ್ಕೆ ಮುಂಚೆ ನನ್ನ ಸ್ಯಾರಿಗೆಲ್ಲ ಮ್ಯಾಚ್ ಆಗೋದ್ರು ಈ ಥರದ್ದೆಲ್ಲ ಒಂದಷ್ಟು ನಾರ್ಮಲ್ ಜ್ಯುವೆಲ್ರಿ ತರಿಸಿದೆ. ನಮ್ಮ ಅತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಇಲ್ಲ ಎಲ್ಲನೂ ಫುಲ್ಲು ಗೋಲ್ಡೇ ಹಾಕೋಬೇಕು ಅಂತ ಹೇಳಿ, ಸೊ ಎಲ್ಲ ನಮ್ಮ ಅತ್ತೆ ಮಾಡಿರೋಂಥ ಅದೊಂದಷ್ಟು ಕಲೆಕ್ಷನ್ಸು ಅದು ಇದೆಲ್ಲ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಏನು ಗೊತ್ತಾ, ಈ ಗೋಲ್ಡ್ ಜ್ಯುವೆಲ್ರಿಲಿ ಅದನ್ನು ಹಾಕ್ಕೊಂಡಾಗೆಲ್ಲ ಏನೋ ಒಂಥರ ಈ ಕಾನ್ಷಿಯಸ್ನೆಸ್ ಇದಾಗ್ತಾನೆ ಇರುತ್ತೆ. ಎಲ್ಲಿ ಕೂತ್ಕೋಬೇಕು, ಎಲ್ಲೆದೇಳಬೇಕು, ಮಾಟಿ ಬಿದ್ದೋಯ್ತಾ, ಅದ್ರ ತಿರ್ಪ ಬಿದ್ದೋಯ್ತಾ ಅಂತ. ಸೊ ಎನಿವೇಸ್, ಬಟ್ ಯಾ, ಸೊ ಈ ಥರ ಒಕೇಶನ್ಸ್ಗೆಲ್ಲ ಈ ಥರ ಒಂದು ಸ್ವಲ್ಪ ಕೇಯೋಸ್ ಇರಲೇಬೇಕು. ಸೊ ಹಾಗಾಗಿ ಸೊ ಎಲ್ಲ ಕೇಯೋಸ್ ಜೊತೆ ರೆಡಿ ಆಗ್ತಿದ್ದೀನಿ. ಸೊ ಒನ್ಸ್ ಕಂಪ್ಲೀಟ್ಲಿ ರೆಡಿ ಆದಮೇಲೆ, ಸೊ ಇಲ್ಲೇ ನಮ್ಮ ಅತ್ತೆ ಮನೆಯಲ್ಲೇ ಈ ಫಂಕ್ಷನ್ ಎಲ್ಲ ನಡೀತಾ ಇರೋದು. ಸೊ ಕೆಳಗಡೆ ಏನೇನು ಡೆಕೋರೇಷನ್ ಆಗಿದೆ ಅದು ಇದು ಎಲ್ಲನೂ ಕೂಡ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟೇಪ್ಪ, ಓಕೆ. ಸೊ ಹೋಪ್ಫುಲಿ ಯು ಎಂಜಾಯ್ ದಿಸ್ ಕೆಯೋಟಿಕ್ ವ್ಲಾಗ್. ಅಂದರೆ ಈ ಬಿಗ್ ಫ್ಯಾಟ್ ಇಂಡಿಯನ್ ವೆಡ್ಡಿಂಗ್ ಅಂತಾರಲ್ಲ, ಹಾಗೆ ಇಂಡಿಯಾದಲ್ಲಿ ಎಲ್ಲ ಕಾರ್ಯಕ್ರಮವೂ ಒಂಥರ ಬಿಗ್ ಆ್ಯಂಡ್ ಫ್ಯಾಟಾಗೇ ಇರುತ್ತೆ, ಆಯಿತಾ. ಸೀಮಂತ ಆದರೂ ಅಷ್ಟೇ, ಮಗು ಹುಟ್ಟಿದ ಮೇಲೂ ಅಷ್ಟೇ, ಮಗು ಹುಟ್ಟಬೇಕಾದ್ರೂ ಅಷ್ಟೇ, ಎಲ್ಲದರಲ್ಲೂ ಕೂಡ ಕೇವಸ್ ಅಲ್ಲದೆ ಯಾವ ಫಂಕ್ಷನೂ ಇರಲ್ಲ. ಸೊ ಹೋಪ್ಫುಲಿ ಐ ಆಮ್ ಎಂಜಾಯಿಂಗ್ ಇಟ್, ಬಿಕಾಸ್ ನಾನು ಮನಸ್ಸನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಯಾ, ಲೆಟ್ಸ್ ಕೀಪ್ ಗೋಯಿಂಗ್. ಸೊ ಈ ಥರ ಫಂಕ್ಷನ್ಸ್ಗೆಲ್ಲ ರೆಡಿ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದು ಅಂದರೆ ಮೆಹಂದಿ. ಸೊ 8th ನನ್ನ ಫಂಕ್ಷನ್ ಇತ್ತು ಅಂತ ಅಂದರೆ ನಾನು 6th ರಾತ್ರಿಯೇ ಮೆಹಂದಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟೆ. ಸೊ ಈ ಬ್ಯೂಟಿಫುಲ್ ಆಗಿರುವಂಥ ಬೇಬಿ ಆ್ಯಂಡ್ ಬೇಬಿ ಕ್ಲೋತ್ಸ್ ಥೀಮಲ್ಲಿ ನನಗೆ ಒಂದು ಮೆಹಂದಿನ ಹಾಕ್ಕೊಟ್ಟಿದ್ದಾರೆ. ಐ ರಿಯಲಿ ಲವ್ ಇಟ್, ತುಂಬಾ ಚೆನ್ನಾಗಿದೆ. ಸೊ ಯಾ, ದಿಸ್ ಇಸ್ ದ ಫೈನಲ್ ಮೆಹಂದಿ ನಂದು. ನೋ, ದಿಸ್ ಇಸ್ ನೈಸ್. ಸಿ, ದಿಸ್ ಇಸ್ ಗುಡ್ ಫಾರ್ ಮೈ ಸೀಮಂತ. ಓಕೆ, ಥ್ಯಾಂಕ್ ಯು ಸ್ನೋವಿ. ಸ್ನೋ ನೋಡೋ ಚೆನ್ನಾಗಿದೆ ಅಂತ ಹೇಳೋದು. ಈ ಕಡೆ ನೈಸ್. ಓಕೆ. ಸೊ ಈ ಸೀಮಂತ ಫಂಕ್ಷನಲ್ಲಿ ಒಂದು ಪ್ರಾಮಿನೆಂಟ್ ಫ್ಯಾಕ್ಟರ್ ಅಂತಂದರೆ ಬಳೆ. ಬಿಕಾಸ್ ಬಂದವರೆಲ್ಲ ಬಳೆ ತೊಡಿಸ್ತಾರೆ, ಅದೇ ಮೇನ್ ಶಾಸ್ತ್ರ ಅಲ್ವಾ. ಸೊ ನನಗೆ ಈ ಥರ ಒಂದು ಹ್ಯಾಂಡ್ ವರ್ಕ್ ಮಾಡಿರೋಂಥ ಬ್ಯೂಟಿಫುಲ್ ಬೇಬಿ ಥೀಮ್ ಇರೋವಂಥ ಬ್ಯಾಂಗಲ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ಕೂಡ ಸೊ ನನ್ನ ಫಂಕ್ಷನಲ್ಲಿ ಯೂಸ್ ಮಾಡಿದ್ದೀನಿ. ಈಗ ಡೆಕೋರೇಷನ್ ಎಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ನಾನು ಆಗಲೇ ಹೇಳಿದಾಗೆ ನಮ್ಮ ಅತ್ತೆ ಮನೆ ಬಸವೇಶ್ವರ ನಗರದಲ್ಲಿರೋದು. ಸೊ ಇಲ್ಲೇ ಈ ಫಂಕ್ಷನ್ ಎಲ್ಲ ಮಾಡ್ತಿರೋದು. ಇದು ಬೇಸಿಕ್ಕು ಬ್ಯಾಕ್ಗ್ರೌಂಡ್ ಡೆಕೋರ್. ಸೊ ಇದಾದಮೇಲೆ ಇವಾಗ ಇದು ಕಂಪ್ಲೀಟ್ ಡೆಕೋರ್. ಸೊ ಅದು ಕಂಪ್ಲೀಟ್ ಡೆಕೋರೇಷನ್ ಆದಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಏನು ಗೊತ್ತಾ, ಈ ಥರ ಟಿಪಿಕಲ್ ಆ್ಯಂಡ್ ಟ್ರೆಡಿಷ್ನಲ್ ಫಂಕ್ಷನ್ಸ್ ಎಲ್ಲ ಏನೋ ಒಂಥರ ಮನೇಲಿ ಮಾಡಿದ್ರೇ ಚೆಂದ. ಐ ಮೀನ್ ಏನೇ ಒಂದು ಎನರ್ಜೀಸ್ ಇದ್ದರೂ, ಪಾಸಿಟಿವಿಟೀಸ್ ಇದ್ರೂ ಕೂಡ ಮನೆಗೆ ಬರುತ್ತೆ ಅನ್ನೋದು ಒಂದು ಭಾವನೆ. ಅದಕ್ಕೆ ಇಲ್ಲೇ ಮಾಡಿದ್ದು. ಆ್ಯಂಡ್ ನಾನು ಇದನ್ನು ಯಾವಾಗಲೂ ಎಲ್ಲ ಕಡೆ ಎಲ್ಲ ಇಂಟರ್ವ್ಯೂಗಳಲ್ಲೂ ಹೇಳ್ಕೊಂಡಿದ್ದೀನಿ, ಆಯಿತಾ. ಐ ಆಮ್ ವೆರಿ ಥ್ಯಾಂಕ್ಫುಲ್, ಬಿಕಾಸ್ ನನಗೆ ಗಂಡ ಎಷ್ಟು ಒಳ್ಳೆಯವರೋ ಅಷ್ಟೇ ಒಳ್ಳೆ ಅತ್ತೆ ಮಾವ ಕೂಡ ಸಿಕ್ಕಿದ್ದಾರೆ. ಒಳ್ಳೆ ಮಗು ಆಗ್ಲಿ ನಿನಗೆ, ಒಳ್ಳೆ ಆರೋಗ್ಯ ಆಯುಷ್ಯ ಕೊಡ್ಲಿ ನಿನಗೆ, ಮಗುಗೆ, ನನ್ನ ಮಗನ ಪ್ರೀತಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವೇನು ಹೇಳೋದು? ತಿನ್ನಿಸ್ತೀನಿ, ತಿನ್ನಿಸಿ ಸ್ವಲ್ಪ ಹಂಗತಿ ತಿನ್ಸೋದು. ಬಾಳು ಯಾವಾಗ್ಲೂ ಸಿಹಿಯಾಗಿರ್ಲಿ ನಿಮ್ಮಿಬ್ರದ್ದು. 100 ವರ್ಷ ಚೆನ್ನಾಗಿ ಬಾಳಿ. ಅವ್ರು ಪಾಡಿ ಅವ್ರು ಹೊಡಿತಾರೆ, ನೀವು ಪಾಡಿ ನೀವು ತಿನ್ಸಿ. ನೀವು ಹಂಗೆ ಒಂದು ಫೋಟೋ ನಿಂತ್ಕೊಬೇಡಿ ಇಬ್ರು, ನೀವಿಬ್ರು ಸ್ವಲ್ಪ ಈ ಕಡೆ ಬನ್ನಿ. ಇನ್ಫ್ಯಾಕ್ಟ್ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇಬ್ಬರು ಲೇಡೀಸ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ನ ವಹಿಸ್ತಾರೆ. ಒಂದು ಅಮ್ಮ ಅಫ್ಕೋರ್ಸ್, ಆ್ಯಂಡ್ ಮತ್ತೊಂದು ಅತ್ತೆ. ಆ್ಯಂಡ್ ಆನೆಸ್ಟ್ಲಿ ಐ ಆಮ್ ಬ್ಲೆಸ್ಡ್ ವಿತ್ ಬೋತ್. ಅವ್ರ ಮೇಲೆ ಅವರೇ ಹಾಕೊಂಡಿದ್ರಿ ನೀವು ಅಕ್ಷತೆನ.
ಅಷ್ಟನ್ನು ಇಲ್ಲಿ ಕುಂಕುಮ ಇಲ್ಲಿ ಅರ್ಶನ ಇಲ್ಲಿ ನಿಮ್ಗೂ ಗಂಗಾಜಿ ನಮ್ ಸ್ನೋ ಹೇಳ್ತಾನೆ ಅವನ್ಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ. ಸ್ನೋ ಯಾವ್ದು ಬೇಕು, ಗರ್ಲ್ ಬಾಯ? ಯು ಟಚ್ ಒನ್, ಯಾವ್ದು ಬೇಕು ಸ್ನೋವಿ? ಅವನಿಗೆ ಯಾವುದು ಬೇಡ, ಅವನಿಗೆ ಅವನೊಬ್ಬನೇ ಈ ಮನೆ ಮಗ ಆಗಿರ್ಬೇಕು ಅಂತ. ಸೊ ಎನಿವೇಸ್ ಥ್ಯಾಂಕ್ ಯು ಸ್ನೋವಿ. ಯು ವಾಂಟ್ ಟು ಚೂಸ್ ಒನ್? ನೋ? ಓಕೆ, ಇವನು ನಮ್ಮ ಫಸ್ಟ್ ಮಗ ಸ್ನೋವಿ. ಒಳ್ಳೆ ಸ್ಟೂಡೆಂಟ್ ಇರ್ತಾ ಬಿಡಿ ಮಾನಸ. 2 years ವರ್ಕ್ ಮಾಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ನಾನು 2 ವರ್ಷ ಕೆಲಸ ಮಾಡಿರೋದ್ರಲ್ಲಿ ಸೊ ಎಷ್ಟು ನಾವು ಸಿನಿಮಾ ಸೀರಿಯಲ್ ಆಕ್ಟ್ ಮಾಡ್ತೀವಿ, ಅವ್ರು ನಮ್ಮ ಪಾತ್ರಧಾರಿಗಳು ಆರ್ಟಿಸ್ಟ್ ಆಗಿರ್ತಾರೆ ಅಷ್ಟೇ. ಅವ್ರು ನಮ್ಮ ಜೊತೆಲಿ ಏನು ಗೊತ್ತಿಲ್ಲ, ಡೇ 1 ಇಂದ ಎಷ್ಟು ಕನೆಕ್ಟ್ ಆಗ್ತಾರೆ. ನಿಮ್ದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಒಂಥರ ಮಕ್ಳು ತರ ಚೆನ್ನಾಗಿ ಬಂದಿರೋದು ನಮ್ಮ ಅಷ್ಟು ಫೀಲ್ ಆಗ್ತೀವಿ ಇಬ್ರು. ತುಂಬಾ ಖುಷಿ ಕೊಟ್ಟಿದೆ ನನಗೆ ನಿಜವಾಗ್ಲೂ. ಒಳ್ಳೆ ಸ್ಟೂಡೆಂಟ್. ಕಂಪ್ಯಾಟಿಬಿಲಿಟಿ ಚೆನ್ನಾಗಿದ್ರೆ ಬರೋದದು ರೀಲ್ಸ್. ಹೌದು, ಕೆಲವೊಂದು ಜಸ್ಟ್ ಸುಮ್ಮನೆ ಹಂಗೆ act ಮಾಡ್ತಾರೆ. ನಿಧಾನ ಫೋಟೋ ಹೌದಾ? ಚೆನ್ನಾಗಿ One boy, one girl. I think this is boy. ನಂಗೆ ಅಂಜಲಿ ಅಮ್ಮ ಯಾವಾಗಲೂ ಕೂಡ ಅಷ್ಟೇ. ಸಿ ನಾವು ಎಷ್ಟು, ನಾನು 2012 ಕೆಲಸ ಮಾಡ್ತಾ ಇದ್ದೀನಿ, ಅಮ್ಮ ಅಂತೂ ಮೋರ್ ದೆನ್ 25 years, ಐ ಥಿಂಕ್ 3 decades ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಏನಾಗುತ್ತೆ ಗೊತ್ತಾ, ಕೆಲಸ ಅಂತ ಬಂದಾಗ ಕೆಲವೊಂದೊಂದು ಕಡೆ ಬರೀ ಆ ಒಂದು ಕಲೀಗ್ ರಿಲೇಷನ್ಶಿಪ್ ಅಷ್ಟೇ ಇರುತ್ತೆ. ಸೊ ಎಲ್ಲ ಕಡೆನೂ ಪರ್ಸ್ನಲ್ ಬಾಂಡ್ ಅಥವಾ ರಿಲೇಷನ್ಶಿಪ್ ಬಿಲ್ಡ್ ಆಗಲ್ಲ. ಅಕ್ರಾಸ್ ಏಜ್ ಗ್ರೂಪ್ಸ್ ಯಾರು ಏನೇ ಇರಲಿ, ಸೊ ಇವರು ನಮ್ಮವರು ಅಂತ ಅನ್ಸಲ್ಲ. ಸೊ ಅವರು ನಾವು ಕಲೀಗ್ಸ್ ಅಂತ ಟ್ರೀಟ್ ಮಾಡ್ತೀವಿ ಅಷ್ಟೇ. ಬಟ್ ನನಗೆ ರಿಯಲಿ ಅಂತಂದರೆ ನನಗೆ ನಾನು ಮದುವೆ ಆಗೋಕ್ಕಿಂತ ಮುಂಚೆನೂ ಅಷ್ಟೇ, ಈ ಥರ ಪ್ರೀತಮ್ ಅವ್ರನ್ನ ಮದುವೆ ಆಗಬೇಕು ಅಂತ ಡಿಸಿಷನ್ ತೊಗೊಂಡಾಗಲೂ ಅಷ್ಟೇ. ಸೊ ಒಬ್ಬ ಹೆಣ್ಣಾಗಿ ಅಂಜಲಿ ಅಮ್ಮ ನನಗೆ ಎಷ್ಟು ಮೋಟಿವೇಟ್ ಮಾಡಿದ್ದಾರೆ ಅಂತ ಅಂದರೆ, ಲೈಫಲ್ಲಿ ಎಟ್ ದ ಎಂಡ್ ಆಫ್ ದ ಡೇ ನನಗೆ ಅಂಜಲಿ ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನಾವು ಬರೋದೊಬ್ಬರು ಹೋಗೋದೊಬ್ಬರು, ನಾವು ಖುಷಿಯಾಗಿರೋದನ್ನ ನೋಡ್ಕೋಬೇಕು ಅಂತ. ಸೊ ಒಬ್ಬ ಕಲೀಗಾಗಿ ಯಾವುದೇ ಜಲಸಿ ಅಥವಾ ಯಾವುದೇ ಒಂದು ಇದಿಲ್ದೆಲೇನೆ ಇನ್ನೊಬ್ಬ ಹೆಣ್ಣಿಗೆ ಅಥವಾ ಇನ್ನೊಬ್ಬ ಕಲೀಗ್ಗೆ ಅಥವಾ ಇನ್ನೊಬ್ಬ ಅವ್ರಿಗಿಂತ ಇನ್ನೂ ಕಡಿಮೆ ಅಚೀವ್ ಮಾಡಿರೋಂಥವ್ರಿಗೆ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ ಅಮ್ಮ. ಸೊ ಹಾಗಾಗಿ ಆ ರಿಲೇಷನ್ಶಿಪ್ ಗೋಸ್ ಬಿಯಾಂಡ್ ಸೀರಿಯಲ್ಸ್ ಆ್ಯಂಡ್ ಎಲ್ಲದಕ್ಕಿಂತನೂ ಕೂಡ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೂ ಖುಷಿ ಆಗುತ್ತೆ ಈ ಸಂಬಂಧ ಹೀಗೆ ಇರಲಿ. ಸೊ ನನಗೆ ಒಂಥರ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಿನ್ನ ನೋಡೋಕ್ಕೆ ನನಗೆ ಈ ಥರ ನಿನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ನಾವು ಶೂಟಲ್ಲಂತೂ ಬೆಳಿಗ್ಗೆ ಒಂದು ಕಾಫಿ ಕೂಡ ನಾವು ಮಾತಾಡ್ಕೊತಿದ್ವಿ, ಕಾಫಿ ತೊಗೊಳ್ಳೋಣ ಅಂತ. ನನ್ನ ಶಾರ್ಟ್ ಮುಗಿಯೋರ್ಗು ಇವಳು ವೆಯ್ಟ್ ಮಾಡ್ತಾಯಿದ್ಲು. ಇವಳ್ದಾಗ ನಾನು ಒಂದು ಕಾಫಿಯಿಂದ ಸಂಜೆ ಮನೆಗೆ ಬರೋವರೆಗೂ ಒಂದು ಹಣ್ಣು ಕೂಡ ಹಂಚ್ಕೊಂಡು ತಿನ್ಬಿಟ್ಟು ಬರ್ತಾಯಿದ್ವಿ ಆ್ಯಂಡ್ ಮಾತಾಡ್ಕೊತಾ ಇದ್ವಿ. ಹೆಲ್ತಿ ಫುಡ್ ನನಗೆ ಹೇಗೆ ತುಂಬ ಹೆಲ್ತ್ ಕಾನ್ಷಿಯಸ್ ಇದೆ, ಹೆಲ್ತಿ ಫುಡ್ ತಿನ್ನಬೇಕು ಅಂತ ಆಸೆ ಇದೆ, ಇವಳು ಅಷ್ಟೇ ಹೆಲ್ತಿ ಫುಡ್ ತಿಂತಾಳೆ. ಅದು ಗೊತ್ತಿಲ್ಲ, 2 ವರ್ಷದಲ್ಲಿ ಅದು ಹೇಳೋಕ್ಕೆ ಆಗಲ್ಲ ಸಂಬಂಧನ. ಅದಕ್ಕೆ ನಾವು ಯಾರನ್ನಾದ್ರೂ ಒಳ ಮನಸ್ಸಿಂದ ಪ್ರೀತಿಸಿದ್ರೆ ಅವ್ರು ಯಾವಾಗಲೂ ನಮ್ಮ ಜೊತೆಲಿರ್ತಾರೆ, ಆ ಪ್ರೀತಿಗೆ ಅರ್ಹತೆ ಪಡ್ಕೊಳ್ತಾರೆ ಅವರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಂದ್ವಿ, ಬಣ್ಣ ಹಚ್ಚಿದ್ವಿ, ಆ್ಯಕ್ಟ್ ಮಾಡಿದ್ವಿ, ಹೊರ್ಟೋದ್ವಿ, ಅದಲ್ಲ. ಮತ್ತು ಇದು ಅದಕ್ಕೂ ಮೀರಿದ ಒಂದು ಸಂಬಂಧ ಅನಿಸುತ್ತೆ. ನಾನು ಯಾವಾಗಲೂ ಇವಳಿಗೆ ನನ್ನ ಹೃದಯದಿಂದ ವಿಶ್ ಮಾಡ್ತಾ ಇರ್ತೀನಿ. ದೇವರು ಇವಳು ಯಾವಾಗಲೂ ಇವ್ರ ಸಂಸಾರನ ಸುಖವಾಗಿಟ್ಟಿರ್ಲಿ, ತಾಯಿ ಮಗು ತಂಡ ಎಲ್ಲ. ನಾನು ಇವಳಿಗೆ ಅದನ್ನು ಯಾವಾಗಲೂ ಹೇಳಿದ್ದೀನಿ ನಿಂಗೆ ತುಂಬ ಸರಿ, ಚಿಕ್ಕ ಪುಟ್ಟದ್ದು ಏನೇ ಬಂದರೂ ಕಂದ ನೀನೇ ಹೊಂದ್ಕೊಂಡು ಹೋಗ್ಬೇಕು ಅಂತಾನೂ ಹೇಳ್ತಾ ಇರ್ತಿದ್ದೆ ಸೆಟ್ಟಲ್ಲಿ ಯಾವಾಗಲೂ. ಹೌದು. ಸೊ ಆ ಥರ ಇರಲಿ ಅಂತಲೇ ನಾನು ಬಯಸ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ನಾನು ಆಗಲೇ ಹೇಳ್ದಂಗೆ ನನಗೆ ಬಾಯ್ ಬೇಬಿ ಬೇಕು. ಇವ್ರಿಗೆ ನಿಮಗೆ ನಂಗೆ ನಿಂತರ ಒಂದು ಚಿಕ್ಕ ಗರ್ಲ್ ಬೇಬಿ ಬೇಕು. ಗರ್ಲ್ ಬೇಕು. ಈಗ ಇದನ್ನ ಅಂಜಲಿ ಅಮ್ಮ ಹೇಳ್ತಾರೆ ಯಾವುದು ಆಗ್ಬೋದು ಅಂತ, ಬೈ ಚಾನ್ಸ್ ಫ್ಯೂಚರ್ ಪ್ರೆಡಿಕ್ಟ್ ಮಾಡ್ತಾರೆ. ಯಾವ್ದಾಗ್ಬೋದು ಮಾ?
ಬಟ್ ಒಂದೇ ಆಗೋದು, ಎರಡೆರಡು ಇಲ್ಲ ಆಪ್ಷನ್. ನಾನು ಅದನ್ನ ಹೇಳ್ಬಿಡ್ಬೇಕಂತಿದ್ದೆ. ಇಬ್ರು ಆಸೆ ಪಡ್ತಾ ಇದ್ರೆ ಎರಡೂ ಆಗ್ಬಿಡ್ಲಿ, ಒಂದ್ ಹೆಣ್ಣು ಒಂದ್ ಗಂಡು ಎರಡೂ ಆಗ್ಲಿ ಅಂತ ಹೇಳ್ಬೇಕಂತಿದ್ದೆ. ನಿಮ್ಗೆ ಏನ್ ಅನ್ಸುತ್ತೆ? ಗರ್ಲ್ ಬೇಬಿ ಅನಿಸ್ತಾ ಇದೆಯಾ? ಥ್ಯಾಂಕ್ ಯು. ನಮ್ಮ ಟೀಮು ಆಯ್ತು, ಸಪೋರ್ಟ್ ಮಾಡೋಣ ಅಲ್ವಾ ನಾವು, ಯಾವಾಗ್ಲೂ ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಮಗೆ ಸಪೋರ್ಟ್ ಮಾಡಿ ಹೆಣ್ಮಕ್ಳು ತೊಗೊಂಬಾರ ನಾವು. ಯಾವುದೇ ಆದ್ರೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಆರೋಗ್ಯಕರ ಮಗು ಆಗ್ಲಿ ಅಂತ ಮಾತ್ರ ಕೇಳಿ. Okay, now we all want to know what do you feel, which baby or boy, girl, or will it be? I think it'll be a girl. Why? I just like girls better. You just like girls. I feel You? like Mansala. I think it's a girl. Why but? I don't know. You're hoping it's a girl or you think it's a girl? No, I think the glow says it would be a girl. Oh, nice. I still feel it's a girl. Wow, so many girls. One more girl. I'm sure it's a girl. Dude? It's a girl. What? Okay, it's a girl. Mom, we'll get a boy. No? Yeah, I want a girl also. Chiru is on my side. Boy. Yeah, boy. Yeah, okay. Snow, what do you want? Snow doesn't want anybody. Snow just wants him to be our only child. Okay. ನನಗೆ ಸ್ವೀಟ್ಸಲ್ಲಿ ಚಾಕ್ಲೇಟ್ಸ್ ಆ್ಯಂಡ್ ಐಸ್ ಕ್ರೀಮ್ಸ್ ಅಷ್ಟು ಇಷ್ಟ ಆಗಲ್ಲ ಗೊತ್ತಾ. ಇಂಡಿಯನ್ ಟ್ರೆಡಿಷ್ನಲ್ ಸ್ವೀಟ್ಸ್ ತುಂಬ ಇಷ್ಟ, ಅದಕ್ಕೆ ನಮ್ಮ ಮತ್ತೆ ನನಗೆ ಇದನ್ನು ಮಾಡಿಸಿದ್ದಾರೆ. ಆಕ್ಚುಲಿ ನಮ್ಮ ಸೀಮಂತದಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ, ಸೊ ಎಲ್ಲರೂ ಅಂದ್ರೆ ನಮ್ಮ ಇಂಡಿಯನ್ ಟ್ರೆಡಿಷನ್ಸ್ ಈ ಥರ ಏನೇ ಇದ್ರೂ ಕೂಡ ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ಫೋಟೋ ತೆಗೆಸ್ಕೊತಾರೆ, ಹೋಗ್ತಾರೆ ಅಲ್ವಾ. ಸೊ ಬಟ್ ನನ್ನ ಗಂಡ ಈ ಥರ ಆಗಬಾರ್ದು ಅಂದರೆ, ಇವಾಗ ಸೀಮಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ಅವ್ರ ಪಾಪ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ, ಅಂದರೆ ಅದಕ್ಕೆ ಸನಾತನ ಧರ್ಮದಲ್ಲಿ ಏನು ರಿಲೆವೆನ್ಸ್ ಇದೆ, ಏನಕ್ಕೋಸ್ಕರ ಆ್ಯಕ್ಚುಲಿ ಸೀಮಂತ ಎಲ್ಲ ಮಾಡೋದು ಅಂತೆಲ್ಲ ಅದನ್ನು ChatGPT ಮಾಡಿಬಿಟ್ಟು ಆ್ಯಂಡ್ ಅದನ್ನು ಈ ಥರ ಬೋರ್ಡಲ್ಲೂ ಕೂಡ ಹಾಕ್ಸಿದ್ದಾರೆ. ಸೊ ದಟ್ ಬಂದವರು ಅದನ್ನು ಓದಿದಾಗ ಬೈ ಚಾನ್ಸ್ ಅವ್ರ ಥರನೇ ಯಾರಿಗಾದ್ರೂ ಗೊತ್ತಿಲ್ಲ ಏನು ಎಕ್ಸಾಕ್ಟ್ಲಿ ಅದರ ಒಂದು ಟ್ರೆಡಿಷ್ನಲ್ ನಮ್ಮ ಧರ್ಮದ ಪ್ರಕಾರ ಇರೋವಂಥದ್ದು ಅಂತ ಹೇಳ್ಬಿಟ್ಟು, ಸೊ ಏನು ChatGPT ಎಲ್ಲ ಮಾಡಿ ತಿಳ್ಕೊಂಡಿದ್ದೀರಾ? ಸೊ ಏನು ತಿಳ್ಕೊಂಡಿದ್ದೀರಾ? ತಿಳ್ಕೊಳ್ಳೋದಕ್ಕಿಂತ ಫಸ್ಟ್ ಆಫ್ ಆಲ್ ಸನಾತನ ಧರ್ಮದ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಕ್ಕೆ, ಆ್ಯಂಡ್ ನಾನು ನೀವು ಮೀಟ್ ಮಾಡಾದ್ಮೇಲೆ ನೀವು ಅದ್ರ ಬಗ್ಗೆ ಮಾತಾಡೋದು ಸ್ಟಾರ್ಟ್ ಮಾಡಿದ್ದು. ಸೊ ಅದಾದ್ಮೇಲಿಂದ ಐ ಕೀಪ್ ರೀಡಿಂಗ್ ಅಬೌಟ್ ಏನಕ್ಕೆ ಹಿಂದೂ ಟ್ರೆಡಿಷನ್ಸ್ ಏನು ಎಲ್ಪ್ ಮಾಡ್ತೀವಿ, ಬಿಕಾಸ್ ಇಟ್ ಹ್ಯಾಸ್ ಮೋರ್ ವ್ಯಾಲ್ಯೂ ಆ್ಯಂಡ್ ಇಫ್ ಯು ಹ್ಯಾವ್ ಟು ಪಾಸ್ ಆನ್ ಟು ದ ನೆಕ್ಸ್ಟ್ ಜನ್ರೇಷನ್, ನಮಗೂ ಎಲ್ಲ ಗೊತ್ತಿರಬೇಕಲ್ಲ ಏನು ನಡೀತಿದೆ ಅಂತ. ಸೊ ಹಾಗಾಗಿ ಓದ್ತಿರ್ಬೇಕಾದ್ರೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ದಟ್ ಐ ಕೇಮ್ ಅಕ್ರಾಸ್ ವೇರ್ ಇಟ್ ಸೇಸ್ ನಮ್ಮ ಸನಾತನ ಧರ್ಮದಲ್ಲಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇವಾಗ ನಾವೆಲ್ಲ ಹೇಳ್ತೀವಿ ಬರೀ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಇರಬೇಕು ಅಂತ, ಬಟ್ ಇಟ್ ಸೇಸ್ ಇಟ್ಸ್ ಆಲ್ಸೋ ಅಬೌಟ್ ದ ಮೆಂಟಲ್ ವೆಲ್ ಬೀಯಿಂಗ್ ಆ್ಯಂಡ್ ಎಮೋಷನಲ್ ವೆಲ್ ಬೀಯಿಂಗ್. ಅದಕ್ಕೆ ಈ ಥರದ್ದೆಲ್ಲ ಮಾಡೋದು ಏನಕ್ಕೆ ಅಂದರೆ, ಎಲ್ಲರೂ ಒಂದು ಎಲ್ಡರ್ಸು, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದು ಒಂದು ವಿಶ್ ಮಾಡಿದಾಗ ಮದರ್ ಫೀಲ್ಸ್ ಓಕೆ, ಶಿ ಇಸ್ ನಾಟ್ ಅಲೋನ್, ದೇರ್ ಮೆನಿ ಪೀಪಲ್ ವಿತ್ ಹರ್ ಇವಾಗ ಈ ವಲ್ನರಬಲ್ ಸ್ಟೇಟಲ್ಲಿ ಇರಬೇಕಾದ್ರೆ. ಆ್ಯಂಡ್ ಆಲ್ಸೋ ಇಟ್ಸ್ ಫಿಲ್ಡ್ ಬೈ ಗುಡ್ ಇಂಟೆನ್ಷನ್ಸ್, ಮ್ಯೂಸಿಕ್, ಗುಡ್ ವೈಬ್ರೇಷನ್ಸ್. ಸೊ ಅದರಿಂದ ಸೀಮಂತ ಮಾಡೋದು. ಆ್ಯಂಡ್ ಆಲ್ಸೋ ನಮ್ಮ ಮನೆ ಕಡೆ ಹೆಂಗೆ ಅಂದರೆ, ಗಂಡು ಮನೆ ಕಡೆಯಿಂದ ನಿಮ್ಮ ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ಇಟ್ಸ್ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಮಾಡ್ತಾರೆ ಅಂತ. ಅದಿದೆ, ಬಟ್ ಸ್ಟಿಲ್ ದಟ್ ಈಸ್ ಹೌ ಇಟ್ ಬಿಗ್ಯಾನ್. ಸೊ ದೆನ್ ಇಟ್ಸ್ ಆಲ್ಸೋ ವಿ ಎಸ್ ಪೆಂಗ್ವಿನ್ಸ್ ವಿಚ್ ಇಸ್ ದೇರ್. ಇದು ಆ್ಯಕ್ಚುಲಿ ಸೊ ಅದೇನೆ ಯೂಶಲಿ ಅಂತಂದರೆ, ನನಗೆ ಟಚ್ ವುಡ್ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಏನು ಈ ಪ್ರೆಗ್ನೆನ್ಸಿ ಫೇಸ್ ಅನ್ನೋದು ಅಷ್ಟಾಗಿ ನನಗೆ ಅಫೆಕ್ಟ್ ಆಗಿಲ್ಲ. ಬಿಕಾಸ್ ವಿ ವರ್ ಪ್ರಿಪೇರ್ಡ್ ಆ್ಯಸ್ ಕಪಲ್, ನಾವಿಬ್ಬರೂ ಕೂಡ ಪ್ರಿಪೇರ್ ಆಗಿದ್ವಿ ಮಗುನ ವೆಲ್ಕಮ್ ಮಾಡೋಕ್ಕೆ, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ತಕ್ಕ ಮಟ್ಟಿಗೆ ಫೈನಾನ್ಷಿಯಲಿ ಎಲ್ಲ. ಸೊ ಹಾಗಾಗಿ ನಮಗೆಲ್ಲ ಒಂದು ಕಡೆ ಅದು ಅಷ್ಟು ಅಫೆಕ್ಟ್ ಆಗಿಲ್ಲ. ಬಟ್ ತುಂಬ ಜನ ಕಪಲ್ಗೆ ಸ್ಪೆಷಲಿ ಯಸ್ಟರ್ ಇಯರ್ಸಲ್ಲೆಲ್ಲ ಅದೇನಾಗ್ತಿತ್ತು ಅಂತ ಅಂದರೆ, ಎಲ್ಲ ಒಂದು ಕಡೆ ಅವ್ರು ಪ್ರಿಪೇರೇ ಆಗ್ತಿರ್ಲಿಲ್ಲ, ಅಥವಾ ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಬಿಡೋರು. ಸೊ ಹೆಣ್ಮಕ್ಳಿಗೆ ಜಸ್ಟ್ ಅದು ಫಿಸಿಕಲ್ ಸ್ಟ್ರೆಸ್ ಅಷ್ಟೇ ಅಲ್ಲ, ಅಂದರೆ ಮೆಂಟಲಿ ಆ ಹಾರ್ಮೋನಲ್ ಚೇಂಜಸ್ಸಿಂದ ತುಂಬಾ ಎಮೋಷ್ನಲ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ಆ ಟೈಮಲ್ಲಿ. ಸೊ ಇಂಥದ್ದೇನೋ ಒಂದು ಫಂಕ್ಷನ್ ಮಾಡಿ ಅಲ್ಲಿ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇದ್ದು, ಎನರ್ಜೀಸ್ ಇದ್ದು, ಬಂದವರೆಲ್ಲ ಸ್ವಲ್ಪ ನಗ್ನಗ್ತಾ ಅಥವಾ ಏನಾದರೂ ಒಂದು ಜೋಕ್ಸ್ ಕ್ರ್ಯಾಕ್ ಮಾಡಿ ಮಾತಾಡ್ತಾ ಏನು ಬೇಕೋ ತಿನ್ನೋಕೆ ಅದನ್ನೆಲ್ಲ ಕೊಟ್ಟರೆ ಅವ್ರಿಗೆ ಸರಿ ಹೋಗುತ್ತೆ ಅಂತ. ಸೊ ಇದು ಪೆಂಗ್ವಿನ್ ಏನು ಅಂತ ಅಂದರೆ, ಪೆಂಗ್ವಿನ್ ಬಂದು ಆ್ಯಕ್ಚುಲಿ ಪಜ್ಜಿ ಪೆಂಗ್ವಿನ್ ಅಂತ ನೀವೆಲ್ಲರೂ ಕೇಳಿದ್ರೆ, ಇಟ್ಸ್ ಅ ಕಾರ್ಟೂನ್ ಕ್ಯಾರೆಕ್ಟರ್. ಸೊ ಅದರಲ್ಲಿ ಇವ್ರು ನನ್ನ ಪೆಂಗು ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಅದು ಯಾವ ಇದರಿಂದ ನನ್ನ ಪೆಂಗು ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ಗೊತ್ತಿಲ್ಲ. ಪೆಂಗು ಅಂದರೆ ಪೆದ್ದು ಅಂತ. ಸೊ ಆ ಥರ ನೀವು ಕರೆಯೋಕ್ಕೆ ಶುರು ಮಾಡಿದ್ರೆ ಇರ್ಬೋದು. ಅದನ್ನು ಕೇಳೋಕ್ಕೆ ಹೋಗಿಲ್ಲ ಅವ್ರು ಏನಕ್ಕೆ ಹಂಗೆ ಕರಿತಾ ಇದ್ರು ಅಂತ. ಸೊ ನಾನು ಪೆಂಗ್ವಿನ್ ಅಂತ ಕರ್ಕೊಂಡೆ. ಆ್ಯಂಡ್ ಆಲ್ಸೋ ಪೆಂಗ್ವಿನ್ಸ್ ಬಂದು ಈ ಎಟರ್ನಿಟಿಯ ಒಂದು ಸಿಂಬಲ್ಸ್. ಸೊ ಅದು ಒಂದ್ಸತಿ ಒಂದು ಮೇಟನ್ನ ಹುಡುಕೊಂಡ್ರೆ ಅದು ಲೈಫ್ ಲಾಂಗ್ ಜೊತೆಲಿರುತ್ತೆ ಅಂತ. ಸೊ ನಾವಿಬ್ರು ಹಾಗೆ. ಸೊ ವಿ ಕನ್ಸಿಡರ್ ಆರ್ಸೆಲ್ಸ್ ಆ್ಯಂಡ್ ಬಿಲೀವ್ ದಟ್ ವಿ ಆರ್ ಸೋಲ್ಮೇಟ್ಸ್ ಆ್ಯಂಡ್ ವಿ ಆರ್. ಸೊ ಅದಕ್ಕೆ ನಾವಿಬ್ರು ಪೆಂಗ್ವಿನ್ಸ್.
ಸೊ ಇದು ಪ್ರೀತಮ್ ಪೆಂಗ್ವಿನು ಇಲ್ಲಿರೋದು, ಈ ಟೈ ಹಾಕೊಂಡಿರೋದು. ಇದು ನಾನು ಮೇಲ್ಗಡೆ ಈ ಥರ ಬೋ ಹಾಕೊಂಡಿರೋದು. ಆಮೇಲೆ ಇದು ನಮ್ಮ ಬೇಬಿ ಪೆಂಗ್ವಿನು. ಸೊ ಅದಕ್ಕೆ ಇದನ್ನ ನಾನೇ ಇವ್ರಿಗೆ ಕಾನ್ಸೆಪ್ಟ್ ಕೊಟ್ಟಿದ್ದು, ಇದನ್ನ ಡಿಸೈನ್ ಮಾಡೋಕ್ಕೆ ಅಂತ. ಚಾಟ್ GPT ಆಮೇಲೆ ಹೆಲ್ಪ್ ಮಾಡ್ತು, ಇವ್ರು ಡಿಸೈನ್ ಮಾಡ್ತು. ಇದು ನಮ್ಮ ಬೇಬಿ ಪೆಂಗ್ವಿನು ಹಾಯ್ ಅಂತ ಹೇಳ್ತಾ ಇರೋದು ಎಲ್ರಿಗೂ ಕೂಡ. ಸೊ ಇದು ಒಂದು ಬೋರ್ಡು. ಆಲ್ಸೋ ನಾವು ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಏನಂತ ಬ್ಲೆಸ್ ಮಾಡಬೇಕು, ಏನಂತ ಮಾತಾಡಬೇಕು, ಬಿಕಾಸ್ ವರ್ಡ್ಸ್ ಕಂಟೈನ್ ಸೋ ಮಚ್ ವೈಬ್ರೇಷನ್ಸ್. ಏನಾದರೂ ಹೇಳಬೇಕು ಅಂದರೆ, ಬಿಕಾಸ್ ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ, ಪ್ರೇಯರ್ಸ್ ಮಾಡಬೇಕಾದ್ರೆ ಆ ವರ್ಡ್ಸ್ ಎವ್ರಿ ವೈಬ್ರೇಷನ್ ಇರೋದ್ರಿಂದ ಏನು ವರ್ಡ್ಸ್, ಇವಾಗ ಯಾರಾದ್ರೂ ಒಬ್ರು ಬಂದರು, ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೊಬ್ರು ಶ್ರೀಮಂತರಾದ್ರು ಹುಡುಗಿಯರ ಬಂದಾಗ ಏನು ಹೇಳಬೇಕು ಅವ್ರಿಗೆ, ಅಥವಾ ಏನು ಮನಸ್ಸಲ್ಲಿ ಏನು ಹೇಳ್ಬೇಕು, ಅದನ್ನ ಒಂದನ್ನ ತಿಳಿಸೋದಕ್ಕೋಸ್ಕರ ಇದು ನೆಕ್ಸ್ಟ್ ಮಾಡಿದ್ದೀವಿ. ಸೊ what it says is blessing for the mother and the child. May you be calm, strong and protected. May your journey be filled with ease and grace. May the child you carry arrive healthy and blessed. So this is what I wanted everyone to wish her. ಯಾರೇ ಬಂದ್ರು ಕನ್ನಡದಲ್ಲೂ ಇದೆ, ಬಟ್ ದಟ್ ವಾಸ್ ದ ಎಂಟೈರ್ ಕಾನ್ಸೆಪ್ಟ್. ನಾವು ಏನೇ ಫಂಕ್ಷನ್ ಮಾಡಿದ್ರು ಅದರಲ್ಲಿ ಏನಾದರೂ ಎಜುಕೇಷನಲ್ ಪರ್ಪಸ್ ಇರಬೇಕು, ನಮ್ಮ ಟ್ರೆಡಿಷನ್ ಬಗ್ಗೆ ಹೇಳ್ಕೊಡೋ ಥರ ಇರಬೇಕು, ಸ್ಪ್ರೆಡ್ ಮಾಡೋ ಥರ ಇರಬೇಕು ಅನ್ನೋದು ನಂದು ಒಂದು ಅನಿಸಿಕೆ. ಆ್ಯಂಡ್ ಶಿ ಇಸ್ ಆಲ್ವೇಸ್ ಬಿನ್ ಸಪೋರ್ಟಿವ್ ಆ್ಯಂಡ್ ದಿಸ್ ಇಸ್ ವೈ ವಿ ಡಿಡ್ ದಿಸ್. ಐ ಆಮ್ ಸೋ ಹ್ಯಾಪಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸೀಮಂತದಲ್ಲಿ ವರ್ಚುವಲಿ ನೀವೆಲ್ಲರೂ ಕೂಡ ಪಾರ್ಟ್ ಆಗಿದ್ದೀರಾ. ಆ್ಯಂಡ್ ನನಗೆ ಸಾಕಷ್ಟು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನನ್ನ ಪ್ರೆಗ್ನೆನ್ಸಿ ಜರ್ನಿ ನೀವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಾನಸಾಸ್ ಮ್ಯಾನ್ಯುಯಲ್ ಇಸ್ ದ ವ್ಲಾಗ್. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಮತ್ತೊಂದು ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಿಗ್ತೀನಿ. ಟೇಕ್ ಕೇರ್, ಬಾಯ್.